ಅಬ್ಬೆ ಹಲೋ. ಇಲ್ಲಕ್ಕಿರ ಬಸ್ ಸ್ಟಾಪ್ ಹತ್ರ ಬಾರ, ಇಲ್ಲೇ ಇದೀನಿ. ಬಂದ? ಹ್ಞೂ ಸರಿ, ಅಲ್ಲೇ ಬಸ್ ಸ್ಟಾಪ್ ಹತ್ರ ಇರು, ಬರ್ತೀನಿ. ಹಾ, ಇಲ್ಲೇ ಇರ್ತೀಮ್ಮ, ನನಗೆ ಗೊತ್ತಿಲ್ಲ ದಾರಿ. ಮಚ್ಚ ಏನ್ಲಾ? ಏನಪ್ಪಿ ಸಮಾಚಾರ? ಏನಿಲ್ಲ, ಇದೇನಾ ಮನೆ? ಫಸ್ಟ್ ಫ್ಲೋರ್ ನಡಿ. ಬಾ ಬಾ, ನೀರ್ ಕುಡಿಬೇಕು. ಬೆಳಿಗ್ಗೆ ಹತ್ತಿದ್ದಾನ ಗುರು ನನ್ನ ಬಸ್. ನೋಡಿ ಹೆಂಗ ಶಶಿ, ತುಂಬಾ ಬಿಸಿಲು ಇದೆ. ಹೋಗ್ ಮರ, ಬೆಳಿಗ್ಗೆ ಬಸ್ ಹತ್ತಿದ್ದೇನೆ ನಾನು. ಇಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ, ಆ ತರ ಬಿಸಿಲು ಇಲ್ಲಿ. ನೀನ್ ಹೋದ್ರೆ ಸುಸ್ತಾಗಿ ಹೋಗ್ಬಿಡ್ತೀಯ. ಏನ್ ಮಾಡೋದು? ನಡಿ. ರಿಷಬ್ ಅದ? ಮತ್ತೆ ಏನ್ ಸಮಾಚಾರ? ಏನೇ ಶಶಿ, ಏನ್ ಹೇಳೋದು? ಊರಾಗೆ ಕೆಲಸ ಇಲ್ಲ, ಸುಮ್ಮನೆ ಅಲಿತಾ ಇದ್ದೀವಿ. ನೀನು ನನಗಿವಾಗ ಒಂದು ಹೆಲ್ಪ್ ಮಾಡ್ಬೇಕಿಲ್ಲ. ಇಮಿಡಿಯೇಟ್ ಆಗಿ ನನಗೊಂದು ಜಾಬ್ ನೋಡ್ಬೇಕು. ಸರಿ, ಜಾಬಿನ ತಲೆ ಕೆಡಿಸ್ಕೊಬೇಡ. ಫಸ್ಟ್ ನಾನು ಹೊರಗಡೆ ಹೋಗಿ ಏನೋ ತಿನ್ಕೊಬರ. ನಡಿ. ಅಬ್ಬಿ ಇಂಟರ್ವ್ಯೂ ಬರ್ತೀನಿ ನಾನು. ಹಲೋ. ಸರಿ, ಇಲ್ಲಿ ಟೀ ಶಾಪ್ ಹತ್ರ ಇದ್ದೀನಿ, ಬಾ. ಸರಿ ಬಿಡು, ಇಂಟರ್ವ್ಯೂ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬೇರೆ ಇಂಟರ್ವ್ಯೂ ಟ್ರೈ ಮಾಡುವಂತೆ. ತುಂಬಾ ದಿವಸ ಇದ್ರೆ ಸುಮ್ಮನೆ ನಿನಗೆ ಟೈಮ್ ವೇಸ್ಟ್ ಆಗುತ್ತೆ. ನೀನು ಹೆಂಗೂ ಡ್ರೈವಿಂಗ್ ಬರುತ್ತಲ್ಲ, ಕ್ಯಾಬ್ ಓಡಿಸು, ರೆಂಟಲ್ ಕಾರ್ ತಗೊಂಡು ಕ್ಯಾಬ್ ಓಡಿಸೋದು ಚಾನ್ಸ್ ಐತೆ. ಟ್ರೈ ಮಾಡೋ ಒಂದ್ಸಲ, ನೋಡೋಣ. ಒಳ್ಳೆ ಐಡಿಯಾ ಹೇಳಿದೆ ನನಗೆ. ಹೆಂಗು ನನಗೆ ದುಡ್ಡಿನ ತುಂಬಾ ಅವಶ್ಯಕತೆ ಐತೆ, ನಾನು ನೋಡಿಸ್ತೀನಿ ಕೇಳಿ. ಏನ್ ಶಶಿ, ಆರಾಮ ಅಜಯ್, ನೀನ್ ಆರಾಮ? ಆರಾಮಪ್ಪ, ಹೆಂಗಿದ್ದೀರಾ? ಹೇಳ್ಬೇಕು ಅಜಯ್, ಆರಾಮೆ. ಏನ್ ಸಮಾಚಾರ? ಏನಿಲ್ಲಪ್ಪ. ಏನ್ ಹಿಂಗೆ? ಏನಿಲ್ಲ, ನಮ್ಮ ಫ್ರೆಂಡ್ ಒಂದು ಇದು ಬೇಕಾಯ್ತು, ಕಾರ್ ಬೇಕಾಯ್ತು. ಅವನಿಗೆ ಒಂದ್ ಸ್ವಲ್ಪ ಅದೇ ಹೊಸ್ದಾಗ್ ಬಂದಿದ್ದಾನೆ ಈಗ. ಇವ್ರೆ ಶಶಿ ಅಂತ. ಹಾಯ್, ಅಜಯ್ ಅಂತ. ನಿನ್ಗೆ ಪ್ರತಿಯೊಂದು ನಮ್ಮ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾನೆ. ನೀನ್ ಮಾತಾಡೋ, ನನಗೆ ಫೋನ್ ಕಾಲ್ ಬರ್ತದೆ, ನಾನು ಹೋಗಿ ಬರ್ತೀನಿ. ಒಂದ್ 2 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಸರಿ, ಆಯ್ತು. ಹೇಳಿ. ಡಾಕ್ಯುಮೆಂಟ್ಸ್ ಎಲ್ಲಾನ, ನಿಮ್ದು DL, ಆಧಾರ್ ಕಾರ್ಡು ಎಲ್ಲ ಪಕ್ಕಾ ಪ್ರೂಫ್ ಬೇಕಾಗುತ್ತೆ ನಮ್ಗೆ. ಏನ್ ಸರ್, ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ? ಟ್ರೇಡಿಂಗ್ ಮಾಡ್ತಾ ಇರ್ತೀನಿ ಸರ್.
ಅಂದ್ರೆ ಸರ್ ನೀವು ಜಾಬ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇರೋದಾ ಇಲ್ಲಾಂದ್ರೆ ಫುಲ್ ಟೈಮ್ ಬರೀ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಾ ಇರೋದಾ ಸರ್? ಹೌದು ಸರ್, ಜಾಬ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಏನು ಫುಲ್ ಟೈಮ್ ಟ್ರೇಡಿಂಗ್ ಅಲ್ಲಿ ಇದು ಮಾಡ್ತಾ ಇಲ್ಲ. ಸದ್ಯಕ್ಕೆ ಜಾಬ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದ್ ಸ್ವಲ್ಪ ಇದರಲ್ಲಿ ಗ್ರೋ ಆಗೋದಿದೆ. ಒಂದ್ ವೇಳೆ ಅದು ಅನ್ಕೊಂಡಿದ್ದು ಗುರಿ ತಲುಪಿದ್ರೆ ಆಮೇಲೆ ಎಲ್ಲ ಜಾಬ್ ಬಿಟ್ಟು ಇದನ್ನೇ ಫುಲ್ ಟೈಮ್ ಮಾಡೋಣ ಅನ್ಕೊಂಡಿದ್ದೀನಿ. ನೀವು ಏನಾದ್ರು ಟ್ರೇಡಿಂಗ್ ಮಾಡ್ತಾ ಇರ್ತೀರಾ? ಸರ್ ನಾನು ಇದುವರೆಗೂ ಟ್ರೇಡಿಂಗ್ ಏನ್ ಮಾಡಿಲ್ಲ. ಆಕ್ಚುಲಿ ನನಗೆ ಟ್ರೇಡಿಂಗ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ. ಬಟ್ ಊರಲ್ಲಿ ಇದ್ದಾಗ ನಮ್ಮ ಫ್ರೆಂಡ್ ಇದೆಲ್ಲ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಹೇಳಿ ಮಾತಾಡ್ತಾ ಇದ್ರು. ಸೊ ಹಂಗಾಗಿ ನಾನು ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಬಟ್ ನನಗೆ ಟ್ರೇಡಿಂಗ್ ಮಾಡಕ್ ಇಂಟ್ರೆಸ್ಟ್ ಇದೆ ಸರ್. ಹೌದಾ? ಮತ್ತೆ ಸ್ಟಾರ್ಟ್ ಮಾಡೋದು ತಾನೇ? ಸರ್ ಅದೇ ನನಗೆ ಅದು ಇನ್ನೂ ಏನು ಗೊತ್ತಿಲ್ವಲ್ಲ. ಸೊ ನೀವು ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಓಕೆ. ನೀವೇನಾದ್ರು ಸ್ವಲ್ಪ ನನ್ಗೆ ಏನಾದ್ರು ಹೇಳ್ಕೊಟ್ರೆ ನಾನು ಸ್ಟಾರ್ಟ್ ಮಾಡ್ಕೊಂತೀನಿ ಸರ್. ಸ್ವಲ್ಪ ಏನಾದ್ರು ಸಜೆಷನ್ಸ್ ಕೊಟ್ರೆ ನನಗೆ. ಕಾಲ್ ಮಾಡಿ ಯಾವಾಗಾದ್ರೂ ಫ್ರೀ ಇದ್ದಾಗ. ಸರಿ ಸರ್, ನನ್ನ ನಂಬರ್ ಹೇಳ್ತೀನಿ. ನೀವು ನಾನು ಮಿಸ್ ಹೇಳಿ ನಂಬರ್. 8073 1 ಸೆಕೆಂಡ್ 7303. ಮತ್ತೆ ಏನ್ ಸಮಾಚಾರ? ಕ್ಯಾಬ್ ಎಲ್ಲ ಹೆಂಗ್ ನಡೀತೈತೆ? ಚೆನ್ನಾಗಿ ನಡೀತಿದೆ ಶಶಿ. ನಿಮ್ಗೆ ಹೇಳೋದ್ ಮತ್ತೆ ಲಾಸ್ಟ್ ವೀಕ್ ಒಬ್ರು ಪ್ಯಾಸೆಂಜರ್ ಎತ್ಕೊಂಡಿದ್ರು. ಅವರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ, ಪ್ಲಸ್ ಟ್ರೇಡಿಂಗು ಮಾಡ್ತಾ ಇದಾರೆ. ಅವರು ಪಾರ್ಟ್ ಟೈಮ್ ಮಾಡ್ತಾ ಇರೋರು. ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್. ಸೊ ನನ್ಗೆ ಟ್ರೇಡಿಂಗ್ ಮಾಡಕ್ ಇಂಟ್ರೆಸ್ಟ್ ಇತ್ತಾ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದೀನಿ. ಸರ್ ನನ್ಗೆ ಈ ತರ ಇಂಟ್ರೆಸ್ಟ್ ಐತೆ, ನಾನು ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಕೇಳ್ತೀನಿ, ನಾನು ಸ್ವಲ್ಪ ಹೇಳ್ಕೊಡಿ ಸರ್ ಅಂತ ಹೇಳಿದ್ದೀನಿ. ಸರಿ ಆಯ್ತು ಅಂತ ಹೇಳಿದ್ರು. ಸೊ ನಾನು ಇವಾಗ ಟ್ರೇಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಸರಿ, ಟ್ರೇಡಿಂಗ್ ಮಾಡು, ಬಟ್ ನೋಡ್ಕೊಂಡು ಇವಾಗ ಇನ್ನೊಂದ್ ಸ್ವಲ್ಪ ಅಮೌಂಟ್ ಸೇವ್ ಮಾಡಿದ್ಯಾ ಕ್ಯಾಬ್ ಅಲ್ಲಿ ದುಡ್ದು. ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ದಂಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಇದನ್ನ ಮಾಡಿ. ತುಂಬಾ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಲಾಸ್ ಬಂದ್ರೆ ನಿನ್ಗೆ ರಿಸ್ಕ್ ಆಗುತ್ತೆ. ನೋಡ್ಕೊಂಡು ಇನ್ವೆಸ್ಟ್ ಮಾಡು. ಸರಿ, ಅದೇ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ನನ್ಗೆ ಇಂಟ್ರೆಸ್ಟ್ ಐತೆ, ಮಾಡ್ತೀನಿ. ಸರಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡು, ಪರವಾಗಿಲ್ಲ, ಏನೋ ಆಗಲ್ಲ ನೋಡ. ಸರಿ, ಏನಾಗುತ್ತೆ ನೋಡೋಣ. ಸರಿ, ಮತ್ತೆ ಸಿಗೋಣ ನಾನು. ಬಾಯ್. ಹಲೋ, ಹೇಳಿ ಸರ್. ರಿಕ್ವೈರ್ಮೆಂಟ್ ಇದೆ ಸರ್ ಆಕ್ಚುಲಿ ನಮಗೆ. ಸರ್ ನಮ್ದು ಸ್ವಲ್ಪ ಪರ್ಸನಲ್ ಲೋನ್ ಬೇಕಿತ್ತು ನಮಗೆ. ಹೌದಾ? ಹಾಂ ಸರ್. ಏನ್ರಿ ಯಾವ ಥರ ನಮ್ಗೆ ಅಪ್ರೂವ್ ಆಗುತ್ತೆ ಸರ್ ಲೋನ್? ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಆಗಿದೆ ಸರ್. ನಿಮಗೆ ಪ್ರೀ ಅಪ್ರೂವ್ ಲೋನ್ ಬಂದಿದೆ. ಬೇಕು ಅಂದ್ರೆ ನೀವು ಆನ್ಲೈನ್ ತಗೋಬಹುದು ಸರ್. ವಿದಿನ್ 5 ಮಿನಿಟ್ಸ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಏನೋ ಪೇಪರ್ ಇಲ್ಲ, ನೀವು ಬ್ಯಾಂಕ್ ವಿಸಿಟ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಇಲ್ಲ, ನಿಮಗೆ ಡೈರೆಕ್ಟ್ ನಿಮಗೆ ಆ್ಯಪಲ್ಲೇ ತಗೋಬಹುದು ಸರ್. ಇಂಟ್ರೆಸ್ಟ್ ಇದೆ ಸರ್ ನಿಮಗೆ? ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಸರ್? ಅಲ್ಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ತೆಗಿಬೇಕು ಅಂತ ಹೇಳ್ಬೋದು. ನೀವೇ ಇವಾಗ ಹೇಳ್ತೀವಿ ನೋಡಿ ಸರ್. ನಿಮ್ಮದು ಸ್ಪೀಕರ್ ಆನ್ ಮಾಡ್ಕೊಳ್ಳಿ. ಸ್ಪೀಕರ್ ಆನ್ ಮಾಡ್ಕೊಂಡು ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೆ ಸರ್, ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಳ್ಳಿ ಸರ್. ಅಪ್ಲಿಕೇಶನ್ ಓಪನ್ ಮಾಡಿ ಸರ್. ಲೋನ್ ಮೇಲೆ ಕ್ಲಿಕ್ ಮಾಡಿ ಸರ್. ಸರ್ ಅಲ್ಲಿ ನಿಮಗೆ ಪ್ರೀ ಅಪ್ರೂವ್ ಅಂತ ಬಂದಿರುತ್ತೆ ನೋಡಿ ಸರ್ ಅಮೌಂಟು. ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್.
ಇದೆಯಾ ಅದನ್ನು ಕ್ಲಿಕ್ ಮಾಡಿ ಸರ್. ನಿಮಗೆ ಅದು ಎಷ್ಟಿದೆ ನೋಡಿ ಸರ್ ಲಿಮಿಟ್, ನಿಮಗೆ 5 ಲಕ್ಷ ತೋರಿಸ್ತಾ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳಿ ಸರ್. ಹಾಂ ಸರ್, ಆಯಿತಾ ನೋಡಿ, ಸೆಟ್ ಮಾಡ್ಕೊಳ್ಳಿ. ನಿಮಗೆ 5 ಲಕ್ಷ ಪ್ರೀ ಅಪ್ಲೋಡ್ ಆಗಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಳ್ಳಿ. ಹಾಂ, ಅಲ್ಲ ಫುಲ್ ಅಮೌಂಟ್ ಬೇಕಾದ್ರೆ ಫುಲ್ ಅಮೌಂಟ್ ಸೆಲೆಕ್ಟ್ ಮಾಡಿ ಸರ್. ಅಲ್ಲಿ ಫುಲ್ ಅಮೌಂಟ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಹೊಡಿ ಸರ್. ನೆಕ್ಸ್ಟ್ ಅಂತ ಹೊಡೀರಿ. ನೆಕ್ಸ್ಟ್ ಹೊಡೆದ್ರಾ? ನೆಕ್ಸ್ಟ್ ಹೊಡೋದ್ಮೇಲೆ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಸರ್. ನಿಮಗೆ ತಿಂಗಳ ಎಷ್ಟು EMI ಕಟ್ಟಾಗುತ್ತೋ ನಿಮ್ಮ ಪಾಸಿಬಿಲಿಟಿ ನೋಡ್ಕೊಂಡು ಅಷ್ಟು ಕಾರ್ಡ್ ಮಾಡ್ಕೊಳ್ಳಿ ಸರ್. ಅಲ್ಲಿ ಫಸ್ಟು ಮಂತ್ಸ್ ಸೆಲೆಕ್ಟ್ ಮಾಡಿದ್ರೆ ಸರ್ ಇವಾಗ ಎಷ್ಟು ಮಂತ್ಸ್ ಬೇಕಂತ ಅಲ್ಲಿ EMI ಚೆಕ್ ಮಾಡ್ಕೊಳ್ಳಿ ಸರ್. ನಿಮಗೆ ಎಷ್ಟು ಬರುತ್ತಂತ ಪರ್ ಮಂತು. ಕಂಫರ್ಟಬಲ್ ಸರ್. ಹಾಗೆ ಪ್ರೊಸೆಸಿಂಗ್ ಫೀಸ್ ಚೆಕ್ ಮಾಡ್ಕೊಳ್ಳಿ ಸರ್. ಅದನ್ನು ಚೆಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಟನ್ ಕಂಟಿನ್ಯೂ ಬಟನಲ್ಲಿ ನಮ್ಮದು ID ಬರುತ್ತೆ ಸರ್. ಅದಕ್ಕೆ ID ಹಾಕಿ ಸರ್. ಅಲ್ಲಿ ಹಾಕಿದ್ರಾ? ಮತ್ತೆ ಕಂಟಿನ್ಯೂ ಹೊಡಿರಿ ಸರ್. ಇವಾಗ ಕಂಟಿನ್ಯೂ ಹೊಡೋದ್ರಾ? ಹಾಂ ಸರ್. ಇವಾಗ ಮತ್ತೆ ನೀವು ಏನು ತೋರಿಸಿದೆ ಸರ್ ನಿಮ್ಗೆ ಇವಾಗ ಅಲ್ಲಿ ಹಾಫ್ ಆನ್ ಅವರಾ? ಓಕೆ ಸರ್, ಅದು ಆಗಿದೆ, ಪ್ರೊಸೆಸ್ ಆಗಿದೆ. ಅದು ಹಾಫ್ ಆನ್ ಅವರ್ ತೋರಿಸುತ್ತೆ. ವಿತಿನ್ 5-10 ಮಿನಿಟ್ಸಲ್ಲಿ ನಿಮ್ಗೆ ಬರುತ್ತೆ ಸರ್. ಬರೀ ಅಂದರೆ ಇದೇ ನಂಬರಿಗೆ ಕಾಲ್ ಮಾಡಿ ನನಗೆ, ನಾನು ನಿಮಗೆ ಹೇಳ್ಕೊಡ್ತೀನಿ ಸರ್ ಏನು ಮಾಡಬೇಕಂತ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಹಲೋ, ಹೇಳಿ ಸರ್. ಸರ್ ಒಂದು ನಿಮಿಷ ಇರಿ ಸರ್. ಹೇಳಿ ಸರ್. ಬ್ಯಾಂಕಿಂದ ಹಾಂ ಹೇಳಿ ಸರ್. ನೀವು ಲೋನ್ ತಗೊಂಡಿದ್ದೀರಾ? ಹೌದು ಸರ್, ತಗೊಂಡಿದ್ದೀನಿ. ಡ್ಯೂಸ್ ಇದೆ, ಕ್ಲಿಯರ್ ಮಾಡಿಲ್ಲ ನೀವು? ಹೌದು ಸರ್. ಹೌದು. ನಾನು ಕಂಟಿನ್ಯೂಸ್ ಆಗಿ ಲಾಸ್ಟ್ 2 ಮಂತ್ಸಿಂದ ನಾನು ರೀಪೇ ಮಾಡಿಲ್ಲ ಸರ್. ನಾನು ಸ್ವಲ್ಪ ಟೈಮ್ ಕೊಡಿ, ನಾನು ರೀಪೇ ಮಾಡ್ಕೊಡ್ತೀನಿ ಸರ್ ನಿಮಗೆ. ಸರ್ ನಾವು ನಿಮ್ಗೆ ಆನ್ ಟೈಮ್ ಅಮೌಂಟ್ ಕೊಟ್ಟಿದ್ದೀವಿ ಸರ್. ನಮ್ಗೆ ನೀವು ಆನ್ ಟೈಮ್ ನಮ್ಗೆ ಕೊಡ್ಬೇಕಲ್ಲ ಸರ್ ನೀವು? ಕರೆಕ್ಟ್ ಸರ್. ನಾನು ಸ್ವಲ್ಪ ಲಾಸ್ ಅಲ್ಲಿ ಇದೀನಿ ಸರ್. ಸ್ವಲ್ಪ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಲಾಸ್ ಲಾಭ ನಮ್ಗೆ ನಾವು ಕೊಟ್ಟಿದ್ದೀವಿ, ನೀವು ನಮ್ಗೆ ಕೊಡ್ಬೇಕು ಅಷ್ಟೆಲ್ಲ ಸರ್. ನಿಮಗೆ ಯಾವ ಕೊಡ್ತೀರಾ ಸರ್? ಯಾವ ಕ್ಲಿಯರ್ ಮಾಡ್ತೀರಿ ಹೇಳಿ ಸರ್ ನೀವು? ಸರ್ ಒಂದು 2 ಮಂತ್ಸ್ ನನಗೆ ಟೈಮ್ ಕೊಡಿ, ನಾನು ರೀಪೇ ಮಾಡ್ಕೊಡ್ತೀನಿ ಸರ್. 2 ಮಂತ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಸರ್. ಮ್ಯಾಕ್ಸಿಮಮ್ 1 ವೀಕ್ ಕೊಡ್ಬೋದು, ಇಲ್ಲ ಅದರೊಳಗೆ ನೀವು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬೇಕಾಗುತ್ತೆ ಸರ್ ನೀವು. ಇಲ್ಲಾಂದ್ರೆ ಮನೆ ಹತ್ರ ಬರ್ತಾರೆ ನೋಡಿ ಸರ್. ಆ ಥರ ಎಲ್ಲ ಮಾಡಬೇಡಿ ಸರ್ ಪ್ಲೀಸ್. ಯಾಕಂದ್ರೆ ನಾನು ಸ್ವಲ್ಪ ಫ್ಯಾಮಿಲಿ ಬಂದರೆ ಚೆನ್ನಾಗಿರಲ್ಲ. ಫ್ಯಾಮಿಲಿ ಹತ್ರ ರೀಪೇ ಮಾಡ್ಕೊಡ್ತೀನಿ. 3 ಮಂತ್ಸ್ ರನ್ನಿಂಗ್ ಇದೆ. ಈ ತಿಂಗಳು ಬರೋದೇನು ಡ್ಯೂ ಮೆರಿಟ್ ಇದೆ. 3 ತಿಂಗಳು ಕಟ್ ಕ್ಲಿಯರ್ ಮಾಡ್ಕೊಡಿ ಸರ್ ನಮಗೆ. ಎಷ್ಟು ಸರ್? ಅಟ್ಲೀಸ್ಟ್ ಸರ್ 1 ಮಂತ್ ಆದ್ರೆ ಟೈಮ್ ಕೊಡಿ ಸರ್. ನಾನು ಅಷ್ಟೊಳಗಡೆ ನನ್ನ ಅಮೌಂಟ್ ರೆಡಿ ಮಾಡ್ತೀನಿ ಸರ್. ಅಷ್ಟಲ್ಲೆಲ್ಲ ಕೊಡೋಕ್ಕಾಗಲ್ಲ ಸರ್. ಇವಾಗ ಏನ್ ಬರುತ್ತೋ ಡ್ಯೂ ಅಮೌಂಟ್ ಅಲ್ಲಿ ಅಲ್ಲೆಲ್ಲ ಕಟ್ಟಿ, ಇಲ್ಲದೆ ಇಂಟ್ರೆಸ್ಟ್ ಬೀಳ್ತಾ ಇರುತ್ತೆ. ನಿಮ್ಗೆ ಲಾಸ್ ಆಗುತ್ತೆ, ನಮ್ಗೇನು ತೊಂದರೆ ಆಗಲ್ಲ, ನಿಮ್ಗೆ ಲಾಸ್ ಆಗುತ್ತೆ ನೋಡಿ. ಸರಿ ಸರ್, ಇವಾಗ ಔಟ್ಸ್ಟ್ಯಾಂಡಿಂಗ್ ಏನಿದೆ ನಾನು ಅದನ್ನು ಪೇ ಮಾಡ್ಕೊಡ್ತೀನಿ. ಪ್ಲೀಸ್ ಇದೊಂದು ಸರಿ ನನಗೊಂದು ಅವಕಾಶ ಮಾಡಿಕೊಡಿ ಸರ್. ನೋಡಿ ಬೇಗ ಕ್ಲಿಯರ್ ಮಾಡಿ ಎಲ್ಲಾನು. ಸರಿ ಸರ್, ನಾನು ಮಾಡ್ಕೊಡ್ತೀನಿ. ನಿಮಗೆ ಪೆನಾಲ್ಟಿ ಬೀಳುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ ನೋಡಿ. ಸರಿ ಸರ್, ನಾನು ಮಾಡ್ಕೊಡ್ತೀನಿ. ಓಕೆ.
ಹಲೋ ಸರ್. ಕೇಳಿಸ್ತಾ ಇದೆಯಾ? ಸರ್ ನಾನು ಶಶಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದ್ಸರಿ ಡ್ರಾಪ್ ಮಾಡಿದ್ನಲ್ಲ ಸರ್, ಓಕೆ. ಗೊತ್ತಾಯ್ತಾ ಸರ್? ಟ್ರೇಡಿಂಗ್ ಹೌದು ಸರ್, ನನಗೆ ಟ್ರೇಡಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ನಲ್ಲ ಸರ್. ನನಗೇನು ಗೊತ್ತೇ ಇಲ್ಲ, ಸ್ವಲ್ಪ ಟ್ರೇಡಿಂಗ್ ಮಾಡಿಬಿಟ್ಟೆ, ತುಂಬಾ ಹೆವಿ ಲಾಸ್ ಆಗಿಬಿಟ್ಟಿದೆ ಸರ್. ಹೌದಾ? ಯಾವ್ದ್ರಲ್ಲಿ ಟ್ರೇಡ್ ಮಾಡಿದ್ರಿ? ಯಾವ್ದು ತಗೊಂಡಿದ್ರಿ ಸ್ಟಾಕು? ಸರ್ ಆಪ್ಷನ್ ಚೇಂಜ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ, ಹೆವಿ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ನನ್ಗೀಗ ನೀವೇನಾದ್ರೂ ನನಗೆ ಸ್ವಲ್ಪ ಹೇಳ್ಕೊಟ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅಲ್ಲ, ತಿಳಿದ ಮಾಡಬಾರ್ದಲ್ರಿ, ಸುಮ್ಮನೆ ಯಾರು ಹೇಳಿದ್ರಂತ ಒಂದ್ ಸ್ವಲ್ಪ ಬೇಸಿಕ್ ತಿಳ್ಕೊಂಡು ಮಾಡ್ಬೇಕಾ ನೀವು? ಸರ್ ನನಗೆ ಈಗ ಲಾಸ್ ಆಗಿದೆ, ಸ್ವಲ್ಪ ನೀವೇನಾದ್ರೂ ಹೇಳ್ಕೊಟ್ರೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂತೀನಿ. ಸರಿ ಆಯ್ತು. ಇಷ್ಟು ದಿನ ಸೇವ್ ಮಾಡಿರೋ ಅಮೌಂಟ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್, ಟ್ರೇಡಿಂಗ್ ಮಾಡ್ಬಿಟ್ಟು. ಅಯ್ಯೋ, ಲಾಸ್ ಮಾಡ್ಕೊಂಡ್ರಾ? ಹೌದು ಸರ್. ಒಂದ್ ಸ್ವಲ್ಪ ಶೇರ್ ಮಾರ್ಕೆಟ್ ಅಲ್ಲಿ ಇಲ್ದಾದ್ಮೇಲೆ ಗ್ರೀಡಿನೆಸ್ ಇರುತ್ತೆ, ಎಲ್ಲ 5 ನಿಮಿಷಕ್ಕೆ ದುಡ್ಡು ಬರುತ್ತೆ ಅಂತ ಹಂಗೆಲ್ಲ. ಹೌದು ಸರ್. ಇದೆಲ್ಲ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಸರ್ ಅದು ಏನಾಗ್ಬಿಡುತ್ತೆ ಅಂದ್ರೆ ಈಸಿ ಮನಿ ಅಂತ ಹೇಳ್ಬಿಟ್ಟು ನಾನು ತುಂಬಾ ಟ್ರೇಡ್ ಮಾಡ್ಬಿಟ್ಟಿದ್ದೀನಿ. ಈಗ ನನಗೆ ಹೆವಿ ಲಾಸ್ ಬಂದಿದೆ ಸರ್. ಸ್ವಲ್ಪ ನೀವೇನಾದ್ರು ಹೇಳ್ಕೊಡಿ, ಮತ್ತೆ ನಾನು ಏನಾದ್ರು ಲೋನ್ ಗಿನ್ ಸರಿ, ತಪ್ಪದೆ ಸ್ಟಾರ್ಟ್ ಮಾಡ್ತೀನಿ. ಸರಿ ಸರಿ ಆಯ್ತು, ತಪ್ಪದೆ ಹೇಳ್ಕೊಡ್ತೀನಿ. ಸಿಗ್ತೀರಾ ಸರ್ ಈಗ ನೀವು? ಸಿಗ್ತೀನಿ, ಬನ್ನಿ. ನಾನು ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಸರಿ ಸರ್, ಲೊಕೇಶನ್ ಕಳಿಸಿ ನಂಬರ್. ಓಕೆ. ಏನ್ ಮಾಡ್ಕೊಂಡ್ ಬ್ರೋ? ಹೆಂಗ್ ಲಾಸ್ ಆಯ್ತು? ಎಷ್ಟು ಲಾಸ್ ಆಯ್ತು? ಸರ್ ಅದು ಹೆಂಗಂತ ಹೇಳೋದು, ನಾನು ಸ್ವಲ್ಪ ಎಮೋಷನ್ ಮೇಲೆ ಹೋಗ್ಬಿಟ್ಟಿದ್ದೀನಿ. ಮನಿ ಬೇಕು ಅಂತ ಹೇಳ್ಬಿಟ್ಟು ನಾನು ಇರೋ ಸೇವಿಂಗ್ಸ್ ಎಲ್ಲ ತಗೊಂಡೋಗಿ ಟ್ರೇಡಿಂಗ್ ಮಾಡ್ಬಿಟ್ಟಿದ್ದೀನಿ, ಆಪ್ಷನ್. ಯಾ ನಂಬಿಕೆ ಮೇಲೆ ಹಾಕಿದ್ರಿ? ಏನು ನಾಲೆಡ್ಜ್ ಇಲ್ಲ ಅಂತೀರಾ? ಸರ್ ಒಂದು ನಾನು ನನಗೆ ಕಾಲ್ ಮಾಡಿದ್ರಲ್ಲ, ಅವಾಗಾದ್ರೂ ಕಾಲ್ ಮಾಡಿದ್ರೆ ಒಂದ್ ಟ್ರೇಡಿಂಗ್ ಮಾಡೋದಕ್ಕಿಂತ ಮುಂಚೆಲೆ ಏನಾದ್ರು ಸಜೆಷನ್ ಕೊಡ್ತಾ ಇದ್ನಲ್ವಾ ನಾನು? ಇವಾಗೂ ಏನಾಗಿಲ್ಲ, ಕಳ್ಕೊಳೋರು ಬಹಳ ಜನ ಇದ್ದಾರೆ, ಪಡ್ಕೊಳೋರು ಬಹಳ ಜನ ಇದ್ದಾರೆ. ತೊಂದರೆ ಏನಿಲ್ಲ. ಶೇರ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದಾದ್ಮೇಲೆ ಒಂದು ಎಮೋಷನ್ಸ್ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರ್ಬೇಕು. ಸುಮ್ನೆ ಏನು ತಿಳ್ಕೊಂಡಲ್ಲೇ ಎಂಟ್ರಿ ಆಗೋದಲ್ಲ. ಯಾರೋ ಹೇಳಿದ್ರು, ಯಾರೋ ದುಡ್ಡು ಮಾಡಿದ್ರು, ಅದೆಲ್ಲ ಸುಮ್ನೆ ಆಗೋಯ್ತು. ಇಲ್ದಾದ್ಮೇಲೆ ರಿಯಲ್ ಫ್ಯಾಕ್ಟ್ ಗೊತ್ತಾಗೋದು. ಇವಾಗ ಲಾಸ್ ಮಾಡ್ಕೊಂಡ್ರಲ್ವಾ, ನೀವು ಇಕ್ಕಿರೋ ದುಡ್ಡಲ್ಲಿ ಇಷ್ಟಿಗೆ ಪ್ರಾಫಿಟ್, ಇಷ್ಟು ಲಾಸು ಅಂತಂದು ಆಲ್ರೆಡಿ ಫಿಕ್ಸ್ ಆಗಿರ್ಬೇಕು. ಒಂದು ಓವರ್ ಟ್ರೇಡಿಂಗ್ ಏನು ಮಾಡಕ್ ಹೋಗ್ಬಾರ್ದು. ಐತೆ ಇವಾಗ ದುಡ್ಡು ಹಾಕೋಬಿಟ್ಟಿದೀನಿ, ಅದನ್ನ ಕಳೆಯವರೆಗೂ ನೆಮ್ಮದಿ ಇಲ್ಲ ಅನ್ಕೊಂಡ್ರೆ ನೀನೇ ಲಾಸ್. ಕೂಲಿ ಕೆಲಸ ಮಾಡೋನ್ಗೆ ದಿನ ಪೂರ್ತಿ ಕಷ್ಟ ಬಿದ್ರೆ ಅವನು 500 ರೂಪಾಯಿ ಸಿಗುತ್ತೆ ಅಷ್ಟೇ, ಸರಿನಾ? ಇವಾಗ ನಿನ್ಗೆ 5 ನಿಮಿಷದಾಗ 500 ರೂಪಾಯಿ ಬಂದಿದ್ದ ನೀನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ 10,000 ರೂಪಾಯಿ 500 ರೂಪಾಯಿ ಅಂದ್ರೆ ಆಲ್ಮೋಸ್ಟ್ 5% ನಿನ್ಗೆ 5 ನಿಮಿಷದಲ್ಲಿ ರಿಟರ್ನ್ ಬಂತು. ಒಂದೇ ಪೆಟ್ಟು ಯಾರನ್ನು ಸಾವ್ಕಾರ ಆಗಕ್ಕಾಗಲ್ಲ. ಶೇರ್ ಮಾರ್ಕೆಟ್ ಅಲ್ಲೂ ಅದೇನೆ, ಏಟೋ ದುಡ್ಡು ಬರುತ್ತೆ. ಐತೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಐತೆ ಅಂತಂದು ದುಡ್ಡಿನ ಲಾಸೇ ಆಗಿರೋದು, ಪ್ರಾಫಿಟ್ ಎಂದು ಕೊಡ್ಕೊಂಡಿಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು. ನೀನು ಇವತ್ತು 500 ತಗೋ, ನಾಳೆ 1000, ನಾಡ್ದು 500, ಒಂದಿನ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಒಂದು ಕನ್ಸಿಸ್ಟೆನ್ಸಿನ ನೀನು ಮಾಡ್ಕೊಂಡೋದ್ರೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ನೀವು ಬಂತು ಅದಾದ್ಮೇಲೆ ಇನ್ನ ಮಾಡ್ಬೇಕು, ಇವತ್ತು ಇನ್ನ ಮಾರ್ಕೆಟ್ ಓಪನ್ ಐತಿ 3:15 3:30 ಐತಿ ಅಂದ್ರೆ ನೀನ್ ಇನ್ನ ದುಡ್ಡು ಮಾಡ್ತೀನಿ ಅಂದ್ರೆ ಬಂದಿರೋ ಪ್ರಾಫಿಟ್ ಹೊರಟೋಗುತ್ತೆ. ಒಂದು ಸ್ಟ್ರಾಟಜಿ ಇಟ್ಕೊಂಡು, ಒಂದು ಕನ್ಸಿಸ್ಟೆನ್ಸಿ, ಒಂದು ಎಮೋಷನ್ ಕಂಟ್ರೋಲ್ ಅಲ್ಲಿ ದಿನಕ್ಕೆ ಇಷ್ಟೇ ಟ್ರೇಡ್ ಅಂತಂದು ಒಂದು ಪರ್ಫೆಕ್ಟ್ ಟ್ರೇಡ್ ಎಂಟ್ರಿ ಆಗು, ಪ್ರಾಫಿಟ್ ತಗೋ, ಎಕ್ಸಿಟ್ ಆಗು. ಅವತ್ತೇನಾದ್ರು ಸ್ಟಾಪ್ ಲಾಸ್ ಇಟ್ಟಾಯ್ತಾ ಮತ್ತೆ ಅಲ್ಲಿಗೆ ಸುಮ್ಮನಾಗ್ಬಿಡು. ನಾಳೆನೂ ಇರುತ್ತೆ ಮಾರ್ಕೆಟ್, ನೀನ್ ಸಾಯೋವರೆಗೂ ನಿನ್ ಮೊಮ್ಮಕ್ಳು ಬಂದ್ರು ಇರುತ್ತೆ ಮಾರ್ಕೆಟ್, ಎಲ್ಲೂ ಹೋಗಲ್ಲ. ಬಟ್ ಒಂದೇ ಪೆಟ್ಟು ಸಾವ್ಕಾರ ಆಗತ್ತದಂತ ಎಲ್ಲೂ ಆಗಂಗಿಲ್ಲ. ತಿಂಗಳ ಪೂರ್ತಿ ಕೆಲಸ ಮಾಡಿರೋ ಕೊಡೋದೇ 30,000 10,000 15,000 ಕೆಲಸ ಮಾಡೋರು ಇದಾರೆ. ನೀನ್ ಒಂದೇ ದಿನದಲ್ಲಿ ಲಕ್ಷ ದುಡಿಬೇಕಂದ್ರೆ ಹೆಂಗಾಗುತ್ತೆ? ಅದು ನೀನ್ ಸ್ಟ್ರಾಟಜಿ ಮೇಲೂ, ನೀನ್ ಇಕ್ಕ ಇನ್ವೆಸ್ಟ್ಮೆಂಟ್ ಮೇಲೂ, ನೀನ್ ಟೈಮ್ ಮೇಲೂ ಎಲ್ಲ ಡಿಪೆಂಡ್ ಆಗಿರುತ್ತೆ. ಒಂದಲ್ಲ ಒಂದಿನ ಬರುತ್ತೆ. ಬಟ್ ನೀನು ಇವತ್ತು ಹಾಕೊಂಡು ಇವತ್ತೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸರಿ, ಥ್ಯಾಂಕ್ ಯು ಸರ್.
ಹಲೋ ಹಲೋ. ಸರ್, ನಾನು ಸರ್ ಗೊತ್ತಾಯ್ತಾ ಸರ್? ಹಾ, ಗೊತ್ತಾಯ್ತು ಶಶಿಧರ್ ಅವರಲ್ವಾ? ಹೌದು ಸರ್, ಹೌದು. ಲಾಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಕಾಲ್ ಮಾಡಿದ್ನಲ್ಲ ಸರ್, ಈ ಥರ ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡಿ ಅಂತ. ಸರ್, ನೀವು ಹೇಳ್ಕೊಟ್ಟಾಗಿಂದ ನಂದು ಸ್ವಲ್ಪ ಟ್ರೇಡಿಂಗ್ ಮಾಡಿದೆ ಸರ್. ಸ್ವಲ್ಪ ಒಂದು 2 ಮಂತ್ಸಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಹೆಂಗ್ ನಡೀತಾ ಇದೆ, ಏನ್ ಕತೆ? ಸರ್. ಪ್ರಾಫಿಟ್ ಚೆನ್ನಾಗಿ ಬುಕ್ ಮಾಡಿದ್ದೀನಿ ಸರ್. ಹೌದಾ? ಸ್ವಲ್ಪ ಹೌದು ಸರ್, ಪ್ರಾಫಿಟ್ ಸಿಗ್ತಾ ಇದೆ. ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಾ ಸರ್, ಹ್ಮ್. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತಾನೆ ಇದೀನಿ ಸರ್ ಟ್ರೇಡಿಂಗ್ ಅಲ್ಲಿ. ನಿಮ್ ಲಾಸ್ ಎಲ್ಲ ರಿಕವರ್ ಆಯ್ತಾ, ಹೆಂಗ್ ಇನ್ನೂ ಇದೆಯಾ? ಸರ್, ಲಾಸ್ ಎಲ್ಲ ರಿಕವರಿ ಮಾಡಿಬಿಟ್ಟು ಮತ್ತೆ ಲೋನ್ ಇತ್ತು, ಲೋನ್ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ಸರ್. ಲೋನ್ ರೀಪೇ ಮಾಡಿದೆ. ಗುಡ್. ಚೆನ್ನಾಗ್ ಮಾಡ್ತಾ ಇದ್ರ ಹಂಗಾದ್ರೆ. ಹೌದು ಸರ್, ಸ್ವಲ್ಪ ಏನಾದ್ರು ಬೇರೆ ತರ ಇನ್ವೆಸ್ಟ್ ಮಾಡ್ಬೇಕಂತ ಇದೀನಿ. ಈಗ ಪ್ರಾಫಿಟ್ಸ್ ಚೆನ್ನಾಗಿ ಸಿಗ್ತಾ ಇದೆ. ಓಕೆ. ಯಾವ ತರ ಬೇರೆ ತರ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಬೇರೆ ಏನಾದ್ರು ಇನ್ವೆಸ್ಟ್ ಮಾಡೋಣ ಅಂತ ಇದೀನಿ ಸರ್. ಮಾಡಿ ಏನ್ ತೊಂದ್ರೆ ಇಲ್ಲ. ಎಲ್ಲ ಒಂದೇ ಸೆಟ್ ಮಾಡ್ಕೊಡ್ರಿ ಏನಾದ್ರು. ಹೌದು ಸರ್. ಹ್ಮ್. ಸರಿ ಸರ್, ಹಂಗಾದ್ರೆ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಪ್ರಾಫಿಟ್ಸ್ ಸಿಗ್ತಾ ಇದೆ, ಬೇರೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.